ಸಖತ್ತಾಗಿತ್ತು ಅದು ಒಂಥರ. बाय बाय बाय. ये कैमरा है, आप आ गए उसमें. ओके, गुड मॉर्निंग once again boys. ಇನ್ನೊಂದ್ಸಲ ನೋಡ್ಕೊಬಿಡಿ ವ್ಯೂ. ಇಲ್ಲಿ ನೋಡ್ಕೊಬಿಡಿ. ನಮ್ಮದು ಸರ್ಕಸ್ ಎಲ್ಲ ಕಂಪ್ಲೀಟ್ ಮಾಡಿ ನಾವು ಹೊರಟಿದ್ದೀವಿ ಇವಾಗ. ಸೊ ನಾವು ವಿತ್ ಬ್ರೇಕ್ಫಾಸ್ಟೇ ಬುಕ್ ಮಾಡಿದ್ವಿ. ಇಲ್ಲೆಲ್ಲ ರೆಸ್ಟೋರೆಂಟ್ ಹುಡ್ಕೋದು ಕಷ್ಟ, ಆಮೇಲೆ ಚಳಿ ಹೊರಗಡೆ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ವ್ಯೂ ಜೊತೆ ಒಂಟೆನೂ ಐತೆ ಇಲ್ಲಿ. ಮತ್ತು ಒಂಟೆ ಮಾಡಿದ್ರು ಅಂದ್ಕೊಡಿ, ನಾರ್ಮಲ್ ವೆಜ್ಜೆ. ಸೊ ಅವಲಕ್ಕಿ ಮಾಡಿದ್ರು, ಹೂವು ಮಾಡಿದ್ರು, ಅವಲಕ್ಕಿ ತಿನ್ಕೊಂಬಿಟ್ಟು ಇವಾಗ ನಾವು ಹೊರಟಿದ್ದೀವಿ ಪ್ಯಾಂಗಾಂಗ್ ಲೇಕ್ ಕಡೆ. ಇವತ್ತು ನಾವಿನ್ನೂ ಸ್ಟೇ ಬುಕ್ ಮಾಡಿಲ್ಲ, ಯಾಕೆಂದರೆ ಕಾಲ್ ಮಾಡಿದ್ರೆ ಸ್ಟೇ ಸಿಗ್ತಾಯಿಲ್ಲ ಯಾವುದೂ. ಸೊ ನೋಡಬೇಕು ಸ್ಟೇ ಸಿಗುತ್ತೆ ಇಲ್ಲ ಅಂತ. ಹಾಂ, ಮತ್ತೆ ಆವಾಗಲೇ ಗಿಣಿಗೆ ಹೇಳ್ದಂಗೆ ಹೇಳಿದ್ರೆ ಕೇಳಲಿಲ್ಲ. ಆ ಕೇಳಲ್ಲ ನಾವು, ಅಲ್ಲೂ ಸೆಕೆ ಆಗುತ್ತೆ ನೋಡು. ಓಕೆ, ಸೊ ಎಲ್ಲರೂ ಲಗೇಜ್ ಪ್ಯಾಕ್ ಮಾಡಿ ಫುಲ್ಲು ರೆಡಿಯಾಗಿ ಹೊರಟವ್ರು. ಇವಾಗ ಲಗೇಜ್ ಪ್ಯಾಕ್ ಮಾಡೋಕ್ಕೆ ನಮಗೆ ಬೇಕು ಮಿನಿಮಮ್ 1.5 hour ಅಂತೂ ಬೇಕೇ ಬೇಕು. ಬ್ರೇಕ್ಫಾಸ್ಟ್ 10 out of 10 ಏನೋ ಕೊಟ್ಟರು ನೋಡಿ. ಮತ್ತೆ ಯಾವಾಗ ನಮಗೆ ನನಗೇನು ಗೊತ್ತು, ಏನೋ ಸ್ಪೆಷಲ್ ಫುಡ್ ತಂದ್ರೇನೋ ಅಂದ್ಕೊಂಡೆ. ಅದು ಕೇಳಿದೆ ಲಡಾಖ್ ಸ್ಪೆಷಲ್ ಏನು ಅಂತ, ಮಾಡೋಕ್ಕಾಗಲ್ಲ ಅಂತ. सलीम कौन सा क्लास है? सेकंड. होगा वो एक फर्स्ट. वो यूकेजी है. इधर भी किधर जाते हैं स्कूल को? मैं गवर्नमेंट उधर भी हूँ. हाँ, ये आर्मी पढ़ता है ना. हाँ, आप इधर से हो? हाँ. टी पिया? टी काफ़ी टी पिया? क्या है? आप दोनों सेम ही लगते हैं. ब्रदर है क्या आप दोनों? मुझसे छोटा एक और. हाँ, इसे भी छोटा. वो भी तुम्हारा जैसा है क्या? नहीं, वो बहुत छोटा है ना अभी. हाँ, बन रहे अत्रे. ठीक है, हम जा. हाँ, आते वो बोलो, हम जाते हैं. बाय बाय बाय. ये कैमरा है, आप आ गए उसमें. ಓಕೆ, ಬಾಯ್ ಟು ಅನದರ್ ಬ್ಯೂಟಿಫುಲ್ ವ್ಯೂ. ಏನು ಮಾಡ್ತಾಯಿದ್ದೀರಾ? ಆರ್ಮಿ ಗಾಡಿಗಳೆಲ್ಲ ನಿಂತಿದ್ದಾವೆ ಇಲ್ಲೇ. ಎಲ್ಲ ಆರ್ಮಿ ಕ್ಯಾಂಪ್ಸ್ ಇರೋ ಹತ್ರನೇ ಒಂದೊಂದು ವಿಲೇಜ್ ಕ್ರಿಯೇಟ್ ಆಗಿರೋದು. ಸೊ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಅಂದರೆ ಪರ್ಪಸ್ ಎರಡೂ ಆಗುತ್ತೆ. ಇವಾಗ ಟೂರಿಸ್ಟ್ ಪರ್ಪಸ್ಗೂ ಆಗುತ್ತೆ, ಸೇಫ್ಟಿ ಪರ್ಪಸ್ಸು, ಪ್ರೊಟೆಕ್ಷನ್ ಪರ್ಪಸ್ಸಿಗೆ ಚೆನ್ನಾಗಿರೋ ರೋಡು ಎಲ್ಲ ಬೇಗ ಅವ್ರದ್ದು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಬೇಕಲ್ಲ. ಸೊ ಅದಕ್ಕೋಸ್ಕರ ಎರಡು ಪರ್ಪಸ್ಸು ಆಗುತ್ತೆ ಅಂತ ಮಾಡ್ಕೊಂಡಿದ್ದಾರೆ. ಲೈಫ್ ಈಸ್ ಲೈಕ್ ಎ ಫೋಟೋಗ್ರಫಿ, ಯು ನೀಡ್ ದ ನೆಗೆಟಿವ್ಸ್ ಟು ಡೆವಲಪ್, ಬಟ್ ವಿ ಡೋಂಟ್ ಹ್ಯಾವ್ ನೆಗೆಟಿವ್ಸ್ ನಾವು. ಲೇಯಿಂದ ಬರೀ 125 ಕಿಲೋಮೀಟ್ರ್ ಇರೋದು ಅಷ್ಟೇ ಗುರು ಇದು. ಅದಕ್ಕೇ 8 hour ಬಂದಿದ್ದೀವಿ ನೆನ್ನೆ. 1 hour ಪೆಟ್ರೋಲ್ ಕ್ಯಾನ್ ಅಲ್ಲಾಡ್ತೈತೆ. ನಾವು ಅದಕ್ಕೆ ವಾಟರ್ ಬಾಟ್ಲ್ ಇಟ್ಕೊಬಿಟ್ಟಿದ್ದೀವಿ, ಸುಮ್ಮನೆ ವಾಟರ್ ಬಾಟ್ಲಿಗೆ ಹಾಕ್ಸ್ಕೊಂಡು ಇಟ್ಕೊಬಿಡೋಣ ಅಂತ. ಇಲ್ಲಿಂದ ಮುಂದೆ ಹೋದರೆ ನಿಮಗೆ ಟುಟ್ಟುಕ್ ಅಂತ ಒಂದು ವಿಲೇಜ್ ಸಿಗುತ್ತೆ, ಅದೊಂದು 50 ಕಿಲೋಮೀಟ್ರ್ ಮುಂದೆ ಐತೆ. ಸೊ ಅದು ನಾರ್ಮಲ್ ಹಿಂಗೆ ಇರುತ್ತೆ ನೋಡೋದಕ್ಕೆ, ಬಟ್ ಇನ್ನೂ ಒಂಚೂರು ಚೆನ್ನಾಗಿರ್ಬೋದು. ಬಟ್ ಟೈಮ್ ತುಂಬ ಹಿಡಿಯುತ್ತೆ. ನೀವು ಟುಟ್ಟುಕ್ಕಿಗೆ ಹೋಗಿ ಮತ್ತೆ ವಾಪಸ್ ಬರಬೇಕು. ಅದೆಲ್ಲ ಫುಲ್ಲು ಫ್ರೀ ಟೈಮ್ ಇರೋರಿಗೆ ನೋಡಿ ಆರಾಮಾಗಿ ಓಡಾಡ್ಕೊಂಬರ್ಬೋದು. ಅಂದರೆ ಇಲ್ಲೇ 2 ದಿನ ಆಗುತ್ತೆ ಅವಾಗ. ಸೊ ಆ ಥರ ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದ್ದರೆ ಟೈಮ್ನ ತುರ್ತುಕ್ಕಿಗೆ ಹೋಗಿ ವಾಪಸ್ ಬರ್ಬೋದು. ಸೊ ಇಷ್ಟು ಆಪ್ಷನ್ ಸಿಗುತ್ತೆ ನಿಮಗೆ ನುಬ್ರಾ ವ್ಯಾಲಿಯಲ್ಲಿ ಸ್ಟೇ ಆಗೋದಕ್ಕೆ. ಸ್ಯಾಂಡ್ ಡ್ಯೂನ್ಸಲ್ಲಿ ಸಿಗಾಕಿಬಿಟ್ಟಿದ್ದೀವಿ. ಹೂ ನೋಸ್ ಮರಳು ಅಂತ ಆತಿ ಊದ್ಕೊಬಿಟ್ಟಿತ್ತು ಹಂಗೆ ಅರ್ಜುನ. ನೆನ್ನೆ ಬರ್ಬೇಕಾದ್ರೆ ಕಾಣಿಸ್ಲಿಲ್ವಲ್ಲ. ಓವರ್ಟೇಕ್ ಮಾಡಕ್ಕೆ ಹೋಗ್ಬಿಟ್ಟೆ, ಸಿಗಾಕೋಗ್ಬಿಟ್ಟೆ.
ಅಮ್ಮಿ ತಳ್ಕೊಂಡು ಹೋಗ್ಬೇಕು ಅಷ್ಟೇ, ಇಲ್ಲ ಎಲ್ಲ ನಿಧಾನಕ್ಕೂ ಏನೂ ಆಗಲ್ಲ ಬಾ. ಇಲ್ಲಿ ಪೆಟ್ರೋಲ್ ಬಂಕ್ 3-4 ಇದ್ದಾವೆ, ಬಟ್ ಏನಪ್ಪ ಅಂದರೆ ನಮ್ಮದ್ರಲ್ಲಿ ಪೆಟ್ರೋಲ್ ಐತೆ. ಏನು ಮಾಡೋದು ಇವಾಗ, ಒಂದೇ ಒಂದು ಪಾಯಿಂಟ್ ಡೌನ್ ಆಗೈತೆ. ಏನು ಮ್ಯಾಕ್ಸಿಮಮ್ 2 ಲೀಟ್ರ್ ಇಡಿಸ್ಬೋದು ಅಷ್ಟೇ. ಸೊ ಹಾಕ್ಸ್ಕೊಳೋದು ಬೆಸ್ಟ್ ಅನಿಸುತ್ತೆ. ನೋಡೋಣ, ಹಾಕ್ಸ್ಕೊಂಡೇ ಹೋಗ್ಬಿಡ್ತೀವಿ ಸುಮ್ಮನೆ, ಯಾಕೆ ರಿಸ್ಕು. ನಮ್ಮದು ಇವಾಗ ಪೆಟ್ರೋಲ್ ಕ್ಯಾನ್ ಬೇರೆ ಹೊಡೆದೋಗ್ಬಿಟ್ಟೈತಲ್ಲ, ವಾಟರ್ ಬಾಟಲಲ್ಲಿ ಇಟ್ಕೊಂಡಿದ್ದೀವಿ 2 ಲೀಟ್ರು, ಅದಕ್ಕೋಸ್ಕರ ಹಾಕ್ಸ್ಕೊಂಡು ಹೋಗ್ಬಿಡೋದು. ಇಲ್ಲೆಲ್ಲ ಕ್ಯಾನ್ ಸಿಗ್ತವೆ, ಬಟ್ ಆ ಕ್ಯಾನ್ನ ಕಟ್ಟೋದೇ ಕಷ್ಟ, ಉದುರೋಗ್ಬಿಡ್ತದೆ. ಜರಿ ಕ್ಯಾನ್ ಹಿಡ್ಕೊಂಬರೋದು ಕಷ್ಟನೇ. ಜರಿ ಕ್ಯಾನ್ ಹಿಡ್ಕೊಂಬಂದಿದ್ರೆ ಇವಾಗಲೇ 2 ಸಲ ಬಿಡಿಸಿದ್ದೀನಿ ಆಲ್ರೆಡಿ, ಇಷ್ಟೊಳಗೆ ಹೊಡೆದೋಗಿರೋದು ಜರಿ ಕ್ಯಾನು. ಇವತ್ತು ನಮಗೆ ಸ್ನೋಫಾಲ್ ಸಿಗೋ ಚಾನ್ಸಸ್ ಐತೆ. ಎಲ್ಲಿ ಮೀರಕ್ ಹತ್ರ ಅಲ್ಲ, ಈ ಕಡೆ ಎಲ್ಲೋ ಪ್ಯಾಂಗಾಂಗಿಂದ ಮುಂದೆ ಸ್ವಲ್ಪ -2 -1 ಎಲ್ಲ ಐತೆ ಟೆಂಪ್ರೇಚರು. ಸೊ ಮೈನಸ್ ಐತೆ ಅಂದರೆ ಸ್ನೋಫಾಲ್ ಅಂತಲೇ ಅರ್ಥ. ಬೇಜಾರಾಗ್ಬಿಟ್ಟಿದ್ದಾರೆ ಆಲ್ರೆಡಿ ಸ್ನೋಫಾಲ್ಗೆ ಎಲ್ಲರೂ. ಈ ಲೆವೆಲ್ ಸ್ನೋಫಾಲ್ ಆದರೆ ಹೆಂಗೆ ಗುರು ಅಂತ. ನಮಗೇನು ಅನಿಸಿಲ್ಲ, ನಮಗೆ ಚೆನ್ನಾಗೇ ಅನಿಸ್ತಪ್ಪ. ಪದೇ ಪದೇ ಸಿಗ್ತದ. ಓಹೋ ಡೀಸೆಲ್ಲಿಗೆ ಇವರೆಲ್ಲ, ಡೀಸೆಲಿಗೆ ನೋಡ್ರಪ್ಪ ಇಲ್ಲಿ ಕ್ಯೂನಾ. ಅಂದರೆ ಆಬ್ವಿಯಸ್ಲಿ ಕಾರ್ಗಳು ಒಂದು 10 ಕಾರ್ ನಿಂತ್ಕೊಂಡ್ರೆ ಜಾಸ್ತಿನೇ ಕಾಣಿಸುತ್ತೆ. ಇಲ್ಲೆಲ್ಲ ಫ್ಯೂಯಲಿಗೆ ಏನಿಲ್ಲ, ಪ್ರಾಬ್ಲಮ್ ಇಲ್ಲ, ಎಲ್ಲ ಕಡೆ ಸಿಗ್ತೈತೆ. ಮುಂದೆ ಒಂದು ಇಂಡಿಯನ್ ಆಯಿಲ್ ಐತೆ, ನಾವು ಅಲ್ಲಿ ಹಾಕ್ಸೋಣ ಬನ್ನಿ. ಗುಂಡಿ ಇಳ್ಸಂಗಿಲ್ಲ, ಬೈತಾಳು ನಾನು ಅರ್ಧ ಹಂಗೆ. ಏನೋ ಒಂಥರ ಸಖತ್ತಾಗಿ ಕಾಣಿಸ್ತವೆ ತಾನೆ. ಇಟ್ಸ್ ಲೈಕ್ ಒಂದು ಗ್ರ್ಯಾಬ್ ಮಾಡೋ ಕಲರ್ ಹೆಂಗೆ ಕಾಣಿಸುತ್ತೋ ಆ ಥರ ಇಷ್ಟು ದೊಡ್ಡ ಲ್ಯಾಂಡ್ಸ್ಕೇಪ್ಸಲ್ಲಿ ಒಂದೊಂದು ಪೋಸ್ಟರ್ ಹಾಕಿದಾರಲ್ಲ, ಚೆನ್ನಾಗಿ ಕಾಣಿಸುತ್ತೆ. ರಂಜು ಮಳೆ ಬರ್ತೈತ್ರಿ, ರಂಜು ಮೇಲೆ. ಹಾಂ ಓಕೆ, ಮಳೆ ಬರುವ ಹಾಗಿದೆ. ರೈನ್ ಲೇಯರ್ ಹಾಕ್ಕೊಂಡ್ರೆ ಫೋಟೋ ಚೆನ್ನಾಗಿ ಬರಲ್ಲ. ಫೋಟೋ ಚೆನ್ನಾಗಿ ಬರಬೇಕು ಅಂತ ರೈನ್ ಲೇಯರ್ ಹಾಕ್ಯಂದೇ ಇದ್ದರೆ ನಮ್ಮ ಪಾಡು ನಾಯಿ ಪಾಡಾಗಿಬಿಡ್ತದೆ. ಅದಕ್ಕೆ ರೈನ್ ಲೇಯರ್ ಹಾಕ್ಯಣ. ನೆಕ್ಸ್ಟಲ್ಲಿ ಸ್ಟಾಪ್ ಮಾಡಿ ಸ್ವಲ್ಪ. ನೆನ್ನೆ ಇಲ್ಲೆಲ್ಲ ಮಳೆ ಬರ್ತಾಯಿತ್ತು ನಾವು ಬಂದಾಗ. ನೆನ್ನೆ ಹಿಂಗಿಂದ ಬಂದ್ವಿ. ಸೊ ಇವತ್ತು ಹೋಗ್ತಾ ಇದ್ದೀವಿ ಆಗಮ್, ಶೋಕ್, ದುರ್ಬುಕ್, ಪ್ಯಾಂಗಾಂಗ್ ಲೇಕು. 116 ಕಿಲೋಮೀಟ್ರ್ ಐತೆ. ಸೊ ನಾವು ಹೋಗ್ತಿರೋದು ಪ್ಯಾಂಗಾಂಗ್ ಕಡೆಗೆ ಇವತ್ತು. ಇದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಬಾರ್ದು ಅಂತ ಕಟ್ಟಿರೋದು ಅನ್ಸುತ್ತೆ ಅವರು. ಅಯ್ಯೋ ಅಯ್ಯೋ ಅಯ್ಯೋ, ಕಲ್ಲು ಸರಿಯಾಗೇ ಬಿದ್ದಿದ್ದಾವೆ. ಅದಕ್ಕೆ 70 ಮೀಟರ್ ನಿಲ್ಬೇಡ್ರಿ ಅಂತ ಹೇಳೋರಲ್ಲ. ಮೀಟರ್ಸು ಕೀಪ್ ಯುವರ್ ಹೆಡ್ ಅವೇ, ಡೋಂಟ್ ಸ್ಟಾಪ್ ಇಯರ್ ಅಂತ. ನೋಡಿ, ಈ ಥರ ಮರಳಿದ್ರೆ ಇನ್ನೇನು ಹೇಳಿ ಜಾರದೆ. ಇಲ್ಲೇ ಮರಳು, ಇಲ್ಲಲ್ಲೇ ಕಲ್ಲು. ಇದು ಯಾವ ಥರ ಅಂತ. ಹಾಂ, ಯಾಕೆ ಹಿಂಗೆ ನಿಲ್ಸವ್ರೆಲ್ಲ ಇಲ್ಲಿ. ಐ ಲವ್ ಶೋಕ್ ವ್ಯಾಲಿ, ದಿಸ್ ಈಸ್ ಶೋಕ್ ವ್ಯಾಲಿ ಅಂತೆ. ಎಲ್ಲ ಇಲ್ಲಿಂದನೂ ಹಂಗೆ ಕಾಣಿಸುತ್ತೆ. ಹ್ಞೂ, ಇಲ್ಲಿ ಅಲ್ಲಿ ವ್ಯೂ ಪಾಯಿಂಟು, ಇಲ್ಲಿ ವ್ಯೂ ಪಾಯಿಂಟ್ ಅಂತ ಜಾಗನೇ ಇಲ್ಲ, ಎಲ್ಲ ವ್ಯೂ ಪಾಯಿಂಟೇ. ಇವಾಗ ಯಾವುದೋ ಕಾಡು ಥರ ಕಾಣಿಸ್ತೈತೆ ನೋಡ್ರಿ ಅಲ್ಲ. ಇಷ್ಟು ದಿನ ನೋಡಿದ್ರಲ್ಲಿ ಇದೇ ಜಾಸ್ತಿ ಮರ ಅನಿಸುತ್ತೆ. ಅಯ್ಯೋ, ಬ್ರಿಡ್ಜ್ ಇಲ್ವಲ್ರಿ. ನಾನು ಬ್ರಿಡ್ಜ್ ಓಪನ್ ಮಾಡವ್ರೆ ಅಂದ್ಕೊಂಡಿದ್ದೆ. ಏ ಕ್ಯೂಟೇಸ್, ಹಾಯ್. ಏನಂದ? ಹಂಗಂದ? ನನಗೇನು ಕೇಳಿಸಿಲ್ಲಪ್ಪ. ನೀವು ಹೋಗ್ರಪ್ಪ, ಕಾರ್ನವ್ರು ಸರಿಗಿಲ್ಲ ನೀವು. ಎಲ್ಲಿ ಬೇಕಲ್ಲಿ ನಿಲ್ಲಿಸ್ಬಿಡ್ತೀರಾ, ತಪ್ಪಿಸ್ಬಿಡ್ತೀರಾ 4 ವೀಲು. ಹಾಫ್ ಗೇರ್ ರೋಡ್ಗೆ ಇದೆ, ಹಾಫ್ ಗೇರ್ ರೋಡ್ಗೆ. ಇಲ್ಲಿಗೆಲ್ಲ ಮೆಟೀರಿಯಲ್ಸ್ ಹೆಂಗೆ ತತ್ತಿದ್ದಾರೆ, ಕನ್ಸ್ಟ್ರಕ್ಷನ್ ಹೆಂಗೆ ಮಾಡ್ತಿದ್ದಾರೆ ಅಲ್ವಾ. ಯಾವುದೋ ಈ ಗಾಡಿಗಳು ಇಲ್ಲೇ ಇದ್ದಾವೆ. ಹ್ಞೂ, ಇಲ್ಲೇ ನಿಂತೈತಲ್ಲ ಗಾಡಿ. ಕ್ಯಾ ಹೈ ಭಾಯ್, ಕ್ಯಾ ಕರ್ ರಹೆ ಇಧರ್? ಅಲ್ಲಿ ಪೆಟ್ರೋಲ್ ಹಾಕ್ಸ್ತಿದ್ವಲ್ಲ.
ರಿವರ್ ಕ್ರಾಸಿಂಗ್ ಅದಕ್ಕೆ ಇಲ್ಲೇ ನಿಲ್ತಿದ್ದೀವಿ. ಇಲ್ಲಿ ರಿವರ್ ಕ್ರಾಸಿಂಗ್ ಆಯ್ತಾ? ಹೌದಾ? ನೀರು ಜಾಸ್ತಿ ಆಯ್ತಾ ಮತ್ತೆ? ಅಲ್ಲ ಶೂ ಕವರ್ ಹಾಕೋಣಕ್ಕೆ. ಹಾಕೊಳ್ಳಿ. ಹೌದಾ? ಕಾಲು ಇಡಲೇಬೇಕಾಗುತ್ತೆ ನೆಲಕ್ಕೆ. ನನಗೆಲ್ಲ ನೆಂದೇ ಹೋಯ್ತು ಶೂ. ಹೌದಾ? ಹಂಗಾರೆ ಅವ್ರನ್ನೆಲ್ಲ ಎತ್ತವನಲ್ಲಿ ಬೀಳ್ತಾವ್ರಾ? ಅದಕ್ಕೆ ಯಾಕೆ ಇಷ್ಟೊತ್ತಾದ್ರೂ ಬರಲಿಲ್ಲವಲ್ಲ ಯಾರು ಅಂತೇಳಿ ನಾವು ಅವ್ರಿಗೆ ಕಾದ್ವಿ. ಮತ್ತೆ ನಮ್ದು ಬೇಗನೆ ಆಯಿತು. ನಾನು ಒಂಚೂರು ಹಿಂದೆ ಹೇಳಿರಿ, ಸೈಡ್ಗೆ ಹಾಕ್ಬಿಡ್ತೀನಿ. ಎಲ್ಲಿ ಜಾಮ್ ಆಗಿದೆ, ಇಲ್ಲೇ ನಿಲ್ತೀವಿ. ಅಲ್ಲ ಇಲ್ಲ ಹಾಕ್ತೀನಿ, ಹೋಗೋರು ಹೋಗ್ಲಿ. ಬನ್ನಿ, ನಾನು ಅಲ್ಲಿರ್ತೀನಿ ಹಂಗಾದ್ರೆ. ಹಾಂ ಸರಿ ನಡೀರಿ. ಹಾಂ ಆಯ್ತು. ಏನು ಡಿಫ್ರೆನ್ಸ್ ಏನು ಮಾಡ್ತಾಯಿಲ್ಲ ಅದು. ಓಹೋ ಇಲ್ಲಿ ನಿಂತವ್ರಲ್ಲವಾ? ಫುಲ್ಲು ಜಾಮ್ ಆಗ್ಬಿಟ್ಟೈತೆ. ಕಾರವ್ರು ಹೋಗ್ಲಿರೋಣ. ಬೆಂಗಳೂರು ಗಾಡಿ ಫಾರ್ಚುನರು ಮಾತಾಡ್ಸಿದ್ರು, ಗುರು ಯಾವ ಕಡೆ ಅಂತ. ಯಾವ ಕಡೆ ಹೋಗುತ್ತೆ ವೀಲು? ನಮ್ಮ ಹುಡುಗರು ಬರ್ಬೇಕಿನ್ನ ಇವಾಗ. ಅರ್ಜುನ ಇಲ್ಲೇ ನಿಂತಿರಪ್ಪ, ಬರ್ತೀನಿ. ಹಾಂ ಚಲೋದು ಕೊಡಿ ಎಕ್ಸೆಟ್ರು. ಹೂ ಭಯ್ಯ ತ್ಯಾಪರ. ಒಬ್ಬರು ವಿಡಿಯೋ ಮಾಡಿರಿ ಸಾಕು. ಬನ್ನಿ ಕೊಡಿ ಎಕ್ಸೆಟ್ರು ಕೊಡಿ. ಚಲೆ ಹಾಂ, ರಿಯಲ್ ಅಡ್ವೆಂಚರ್ ಇವಾಗ ಶುರು ಆಗ್ತಿದ್ದಾವೆ ನೋಡ್ರಪ್ಪ. ತಾನೇ ಇಷ್ಟು ದಿವಸದಿಂದ ಬರೀ ಟಾರ್ ರೋಡು. ಕಾರವರು ನಮಗೆ ಸಡನ್ ಟ್ರ್ಯಾಕ್ಷನ್ ಸಿಗಕ್ಕೆ ಬಿಡಲ್ಲ. ಅವ್ರು ಕೊಟ್ಟಂಗೆ ನಾವು ಕೊಡೋಕ್ಕಾಗಲ್ಲ. ನಡ್ರಿ ನುಗ್ಲಿ. ಇಲ್ಲೇನೋ ಡೌನ್ ಐತೆ, ಹೋಯ್ತಾ ಇದೀವಿ ಹಿಂದೆ. ಅಪ್ ಅಂದ್ರೆ ಇವ್ರಿಂದ ಹೋಗಕ್ಕಾಗತ್ತಾ? ಇಷ್ಟೊಂದು ಕಾರ್ಗಳು. ಅಯ್ಯೋ ಹ್ಞೂ ಹೌದು. ಸಂಡೆಗೆ ಬಂದು ಹೋಗೋಕ್ಕಾಗಲ್ವಲ್ರಿ ಇಲ್ಲೆಲ್ಲ? ಹಾಂ ಹೌದು. ಒಳಗಿಂದ ಬಂದಮೇಲೆ ಫಸ್ಟ್ ಟನಲ್ ಎಂಟ್ರಿ ಆಗ್ತಾಯಿದ್ದೀವಿ. ಟನಲ್ಗೆ ಹೆಸರೇನು ಇಟ್ಟಿಲ್ಲ, ಸ್ವಲ್ಪ ಶಾರ್ಟ್ ಟನಲ್ ಇರ್ಬೇಕು ಅನ್ಸುತ್ತೆ. ಇಷ್ಟೇ ಇರೋದು. ಬ್ರಿಡ್ಜ್ ಯಾವುದು ಓಪನ್ ಆಗಿಲ್ಲ ಇನ್ನು. ಎಲ್ಲೂ ವಾಟರ್ ಕ್ರಾಸಿಂಗ್ ಉಂಟಾ? ಹತ್ತಾರು ಜನ. ಏನ್ರಿ ಏನೋ ಒದ್ದಾಡ್ತಾ ಇದ್ದೀರಾ? ಇಲ್ಲ ಸರಿ ಹಾಕಿದ್ರೆ ಹಾಕು. ಎಳಿಬೇಕು ದಬ್ಬಾಯಿಸಿ. ಫುಲ್ಲು ಕವರ್ ಆಗಿದ್ದೀವಿ. ಎಲ್ಲೈತೆ ಹೇಳು? ಕವರ್ ಕೊಡ್ತೀಯ ತಾನೆ ವಾಪಸ್ಸು? ಕೊಡು. ಶೂ ಕವರ್ ಆಲ್ರೆಡಿ ಒಂಚೂರು ಹರಿದೋಗೈತೆ, ಏನು ಮಾಡೋಕ್ಕಾಗಲ್ಲ. ಅವು ಫುಲ್ಲು ಡೆಲಿಕೇಟ್ ಇದ್ದಾವೆ. ಅವನ್ನ ನಾವು ಈ ಲಡಾಖ್ ಎಕ್ಸ್ಪೆಂಡಿಚರಲ್ಲಿ
ಯೂಸ್ ಮಾಡಿದ್ರೆ ಇರ್ತಾವ. ಎಕ್ಸ್ಪೆಂಡಿಚರು ಹಾಂ, ಏನು ಎಕ್ಸ್ಪೆಂಡಿಚರು? ಏನು ಎಕ್ಸ್ಪೆಂಡಿಚರ್ ಅಂದರೆ ಲಡಾಖ್ ಇದು ಅಂತ ಎಕ್ರಾ. ಹ್ಞೂ, ನೀನು ಎಕ್ರಾನೇ ಅಲ್ವಾ? ಐತೆ ಬಾ. ಏನೈತೆ ಬೇ ಮಮ್ಮಿ ಅರ್ಜುನ ಸೇ ಚೀಸ್. ಹಾಂ ಆಯ್ತು, ಬರೋಣ ಹೋಗ್ಬರೋಣ. ಏನು ಸ್ಟ್ರೈಟ್ ರೋಡ್ ಐತೆ ನೋಡಿ ಇದು. ಈ ಥರ ಕ್ರೂಸ್ ಕಂಟ್ರೋಲ್ ಆಗಿ ಬಿಟ್ಬಿಟ್ರೆ ನೋಡಿ, ಹಾ 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 ಕ್ರೇಜಿ. ಎಷ್ಟು ತಣ್ಣನೆ ಗಾಳಿ ಬೀಸೈತೆ ಗೊತ್ತಾ, ಚಳಿ ಆಗ್ತಾ ಇಲ್ಲ ಇವಾಗ. ಸೊ ಒಂಥರ ಸೆಕೆ ಆದಾಗ ತಣ್ಣನೆ ಗಾಳಿ ಬೀಸಿ ತಣ್ಣಗೆ ಮಾಡತ್ತಲ್ವ, ಆ ಥರ ಗಾಳಿ ಬೀಸೈತಿ. ಚೆನ್ನಾಗೈತೆ. ಅದಕ್ಕೆ ಗ್ಲೌಸ್ ಹಾಕ್ಕೊಂಡಿಲ್ದಿರೋದಕ್ಕೆ ಚೆನ್ನಾಗಿ ಅನಿಸ್ತೈತೆ. ಬ್ರೋ ಅವ್ರನ್ನ ನೋಡಿ ಕಲಿಬೇಕು. ಬೆಂಗಳೂರು ಸಿಟಿ ರೋಡ್ ಮಾಡ್ತಾರಲ್ಲ ಅವರೆಲ್ಲ, ಏನು ಸ್ಮೂತಾಗಿದ್ದಾವೆ ನೋಡ್ಗುರು ರೋಡು. ಇಲ್ಲಿ ನೋಡಿ 120 ಹೊಡಿತಾ ಇದ್ದೀನಿ ಈ ರೋಡಲ್ಲಿ. ಏನು ಕ್ರೇಜಿಯಾಗಿ ಹೋಯ್ತಾ ಇದೆ ಗೊತ್ತಾ, ಬಟರ್ ಥರ. ಅಲ್ಲಿ 50ರಲ್ಲಿ ಹೋಗೋಕ್ಕಾಗಲ್ಲ. ಅಲ್ಲೇ ಇಲ್ಲಿ ಅಷ್ಟವರೆಗೂ ಒಂದು ಗುಂಡಿ ಕಾಣಿಸಿರ್ತದೆ.